ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಸ್ಪೆಷಲ್ ಸರ್ಪ್ರೈಸ್ ಗಿಫ್ಟ್ ಬಂದೈತೆ. ಏನು ಬಂದೈತೆ ಅಂತ ಗೊತ್ತಿಲ್ಲ. ಬೆಳಗ್ಗೆ ಏನು ಸ್ವಲ್ಪ ಮೂಡ್ ಆಫ್ ಆಗಿತ್ತಾ, ಏನೋ ಅದು ಕ್ಲೂನು ಕೊಟ್ಟಿಲ್ಲ. ಅವರು ಗಿಫ್ಟ್ ಬರುತ್ತೆ ಅಂತ ಒಂದು ಪಾರ್ಸಲ್ ಬರುತ್ತೆ ಅಂತ ಬೆಳಗ್ಗೆ ಒಂದು ಮೆಸೇಜ್ ಬಂತು, ಪಾರ್ಸಲ್ ಬಂದಿದೆ ಕಲೆಕ್ಟ್ ಮಾಡ್ಕೊಳ್ಳಿ ಅಂತಂತ. ನಾನು ಪಾರ್ಸಲ್ ನಂಗೆ ಕಳಿಸ್ತಾರೆ ಪಾರ್ಸಲ್, ಇವಾಗ ಸಡನ್ನಾಗಿ ಕ್ಲೂನು ಯಾರು ಕೊಟ್ಟಿಲ್ಲ, ಏನೂ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ. ಆಮೇಲೆ ಪೋಸ್ಟ್ ಆಫೀಸಿಂದ ಫೋನ್ ಮಾಡಿದ್ರು, ಒಂದು ಗಿಫ್ಟ್ ಬಂದೈತೆ ಕಲೆಕ್ಟ್ ಮಾಡಿ ಅಂತಂತ. ನಾನು ಓಕೆ ಆಯಿತು ಮೇಡಮ್ ತೊಗೊಬನ್ನಿ ಅಂತಂದರೆ ತಂದು ಕೊಟ್ಟರು. ಬಟ್ ಆಮೇಲೆ ಬಂದ ಮೇಲೆ ನೇಮ್ ನೋಡೋ ತನಕ ಕ್ಯೂರಿಯಾಸಿಟಿ ನನಗೆ ಯಾರು ಕಳಿಸಿರ್ಬೋದು, ಏನು ಎತ್ತ ಅಂತಂತ. ನಾನು ಶಾಪಿಂಗ್ ಮನೆಗೆ ಬಂದುಬಿಟ್ಟಿದ್ದೆ. ಹಸ್ಬೆಂಡ್ ಕಲೆಕ್ಟ್ ಮಾಡಿ ಇಟ್ಟಿದ್ರು ಇದನ್ನ. ಆಮೇಲೆ ಮನೆಗೆ ತಂದು ಕೊಡ್ತು. ಹೆಸರು ನೋಡಿ ಶಾಕು. ಸಾರಿ, ಅಡ್ರೆಸ್ ಕಾಣಿಸ್ಬಿಡುತ್ತೆ. ಎಲ್ಲಿಂದ ಅಂದರೆ ನಮ್ಮ ಸಿದ್ದು ಕಳಿಸಿರೋದು, ಬ್ಯಾಡಗಿಯಿಂದ, ಹಾವೇರಿ ಬ್ಯಾಡಗಿಯಿಂದ. ಏನು ಗಿಫ್ಟು ಅಂತ ಗೊತ್ತಿಲ್ಲ, ವೆಯ್ಟ್ ಮಾಡೋಣ. ಅನ್ಬಾಕ್ಸಿಂಗ್ ವೀಡಿಯೋ ನಿಮ್ಮ ಜೊತೆನೇ ಮಾಡೋಣ ಅಂತಂತ, ಯಾಕಂದರೆ ಮೆಮೊರಿ ಇರುತ್ತಲ್ಲ. ಸೊ ಹಾಗಾಗಿ ಏನಿದೆ ಅಂತ ಗೊತ್ತಿಲ್ಲ. ಏನಕ್ಕೆ ಗಿಫ್ಟು ಇದು ಅಂತಂದರೆ, ನಂದು ನಾಳೆದು ಬರ್ಡೇ ಇದೆ, ಮೇ 25. ಅದಕ್ಕೆ ಮೋಸ್ಟ್ಲಿ ಬರ್ಡೇ ಸ್ಪೆಷಲ್ ಗಿಫ್ಟ್ ಏನು ಕಳಿಸಿದ್ದಾನೆ ಅಂತ. ಬರ್ಡೇಗೆ ಕಳಿಸಿರೋದು. ಬಟ್ ಏನಿದೆ ಅಂತ ಗೊತ್ತಿಲ್ಲ. ಓಪನ್ ಮಾಡೋಣ ಬನ್ನಿ. ಬಂದ ತಕ್ಷಣ ಓಪನ್ ಮಾಡ್ತಿದ್ದೀನಿ. ನನಗೆ ಕ್ಯೂರಿಯಾಸಿಟಿ ಏನಿರ್ಬೋದು ಅಂತ ತಡೆಯೋಕ್ಕಾಗದೆ ವೆಯ್ಟೇ ಮಾಡಿಲ್ಲ. ನಮ್ಮ ಮಮ್ಮಿ ಪಕ್ಕ ಗೆಸ್ ಮಾಡಿತ್ತು, ಸೀರೆ ಅಥವಾ ಡ್ರೆಸ್. ಸೀರೆನೇ ಗಿಫ್ಟ್ ಮಾಡೋದು ಅಂತಂತ. ನಾನೇ ಇಲ್ಲ ಸೀರೆ ಇರಲ್ಲ ಅಂತ. ಬಟ್ ಅದು ಸೀರೆನೇ. ಹೆಂಗೆ ಗೊತ್ತಿಲ್ಲ ನಮ್ಮ ಮಮ್ಮಿಗೆ, ನನಗೆ ಗೊತ್ತಿಲ್ಲ. ಇಲ್ಲ ಮಮ್ಮಿ ಸೀರೆ ಇರಲ್ಲ ಅಂತ. ಹೇಳ್ದಂಗೆ ಆಯಿತು. ನಮ್ಮಮ್ಮ ಪಕ್ಕ ಗೆಸ್ ಮಾಡಿತ್ತು, ಸೀರೆನೇ ಅದು, ಸೀರೆ ಗಿಫ್ಟ್ ಅಂತ. ಸಖತ್ತಾಗೈತೆ ಅಲ್ವಾ? ರಾಮ ಗ್ರೀನ್ ಪ್ಲಸ್ ಪರ್ಪಲ್ ಕಾಂಬಿನೇಷನ್ ಸೀರೆ. ಚೆನ್ನಾಗಿದೆಯಾ? ಸೂಪರಾಗೈತೆ ಸ್ಯಾರಿ. ಥ್ಯಾಂಕ್ ಯು ಸಿದ್ದು, ಥ್ಯಾಂಕ್ ಯು ಸೋ ಮಚ್. ಬರ್ಡೇ ಗಿಫ್ಟ್ ಇದು. ನಮ್ಮಮ್ಮ ಫಸ್ಟೇ ಗೆಸ್ ಮಾಡಿತ್ತು, ಇದು ಪಕ್ಕ ಸೀರೆನೇ ಅಂತ. 100ಗೆ 200% ಹೇಳ್ಬಿಟ್ಟಿತ್ತು. ನಾನೇ ಗೆಸ್ ಮಾಡಿರಲಿಲ್ಲ. ಸಖತ್ತಾಗೈತೆ ಈ ಕಾಂಬಿನೇಷನ್. ಸರಿ ಅಂದರೆ ಇದು ಪರ್ಪಲ್ ವಿತ್ ಗ್ರೀನ್ ಅಲ್ಲ, ಇದು ಸಾರಿ, ನಾನು ರಾಮ ಗ್ರೀನ್ ಅಂದೆ ಅಲ್ವಾ. ಇದು ಸ್ಕೈ ಬ್ಲೂ ಪ್ಲಸ್ ಪರ್ಪಲ್ ಕಾಂಬಿನೇಷನ್. ವೆಯ್ಟ್ ನಿಮಿಷ. ಜಾಕೆಟ್ ಪಿಂಕು. ತುಂಬ ಸೂಪರ್ ಆಗುತ್ತೆ ಸಿದ್ದು. ಥ್ಯಾಂಕ್ ಯು ಸೋ ಮಚ್. ಹಿಂಗೆ ಬಿಡಿಸ್ಬಿಟ್ರೆ ನಂಗೆ ಮತ್ತೆ ಹಿಂಗೆ ಇದೇ ಥರ ಮಾಡ್ಸೋಕ್ಕೆ ಬರಲ್ಲ, ಸೊ ಓಪನ್ ಮಾಡಲ್ಲ. ಪಿಂಕ್ ಬ್ಲೌಸು. ನಂದು ಮೇ 25 ನಾಳಿದ್ದು ಬರ್ಡೇ ಇರೋದು ನಂದು. ಹಾಗಾಗಿ ಅವನು ಏನೋ ಪೋಸ್ಟಲ್ ಹಾಕಿ ಒಂದು 4 ಡೇಸ್ 5 ಡೇಸ್ ಮುಂಚೆನೇ ಹಾಕಿದ್ದಾನೆ ಅಂತ ಅನಿಸುತ್ತೆ. ನನಗೆ ಹೇಳೇ ಇರಲಿಲ್ಲ ಅವನು ಗಿಫ್ಟ್ ಕಳಿಸ್ತೀನಿ ಅಂತಲೂ ಗೊತ್ತಿರಲಿಲ್ಲ. ಬೆಳಗ್ಗೆ ಮೆಸೇಜ್ ಬರೋ ತನಕನೂ, ಬಂದಮೇಲೂ ಕನ್ಫರ್ಮ್ ಇಲ್ಲ ಯಾರು ಕೊಟ್ಟವ್ರೆ ಅಂತ. ಯಾರಿರ್ಬೋದು ಗೆಸ್ ಮಾಡ್ತಾನೆ ಇದ್ರೆ ಅರ್ಧ ಗಂಟೆ. ಅವರು ಬೇರೆ ಪೋಸ್ಟ್ ಆಫೀಸ್ ಅವ್ರು ಬೇರೆ ಫೋನ್ ಮಾಡ್ತಿದ್ದೀನಿ, ಮೇಡಮ್ ಬೇಗ ತಗೊಬನ್ನಿ ಪಾರ್ಸಲ್, ಬೇಗ ತಗೊಬನ್ನಿ ಅಂತಂತ. ಅವ್ರು ಬೇರೆ ಹೊಸಿ ಟಾರ್ಚರ್ ಕೊಟ್ಟಿಲ್ಲ. ಯಾಕಂದರೆ ಕ್ಯೂರಿಯಾಸಿಟಿ ನಂಗೆ ಯಾರು ಕೊಟ್ಟಿರ್ಬೋದು ಅಂತಂತ. ಆಮೇಲೆ ಈ ಥರ ಏನಿರ್ಬೋದು ಅಂತ ಒಳಗಡೆ ಇನ್ನೂ ಆಯ್ತು. ಏನೋ ಒಂದಿದೆ, ಏನೋ ಗೊತ್ತಿಲ್ಲ. ನಾನು ಅಷ್ಟೇ ಅನ್ಕೊಂಡೆ. ಓಹ್, ಚಾಕ್ಲೇಟ್. ನನ್ನ ಫೇವ್ರೆಟ್ ಡೈರಿ ಮಿಲ್ಕ್.
ಥ್ಯಾಂಕ್ ಯು ಸೋ ಮಚ್. ನಾನು ನೋಡೇ ಇಲ್ಲ, ನಾನು ಏನು ಖಾಲಿ ಬಾಕ್ಸ್ ಹಿಂಗೆ ಎತ್ತಿದ್ದು ಗಳಗಳ ಅಂತ ಅಳ್ಳಾಡಿಸ್ತಾ ಇದ್ದೀನಿ. ಇನ್ನೂ ಇದೆಯಾ? ಇಲ್ಲ ಅಷ್ಟೇ. ಚಾಕ್ಲೇಟ್ ಪ್ಲಸ್ ಸ್ಯಾರಿ. ಥ್ಯಾಂಕ್ ಯು ಸೋ ಮಚ್ ಸಿದ್ದು. ಫಸ್ಟ್ ಗಿಫ್ಟ್ ನನ್ನ ಬರ್ಡೇಗೆ ಬ್ಯಾಡ್ಗಿಂದ ನಮ್ಮ ಸ್ವೀಟ್ ಬ್ರದರ್ ಸಿದ್ದು ಕಳಿಸಿರೋ ಗಿಫ್ಟು. ಥ್ಯಾಂಕ್ ಯು ವೆರಿ ಮಚ್ ಸಿದ್ದು. 1 ಸೆಕೆಂಡ್, ಫಸ್ಟ್ ಅಡ್ವಾನ್ಸಾಗೆ ಕಳಿಸ್ಬಿಟ್ಟಿದ್ದಾನೆ ಗಿಫ್ಟು ಪ್ಲಸ್ ಚಾಕ್ಲೇಟ್. ಥ್ಯಾಂಕ್ ಯು ಸೋ ಮಚ್. ನನಗೆ ಏನೊಂಥರ ಇತ್ತು ಸ್ಪೆಷಲ್ ಗಿಫ್ಟ್, ಸರ್ಪ್ರೈಸ್ ಗಿಫ್ಟ್ಗಳು ಓಪನ್ ಮಾಡೋದು ಅಂತಂದರೆ ಅವ್ನು ಕ್ಯೂರಿಯಾಸಿಟಿ. ಮೊನ್ನೆ ನೋಡಿಲ್ಲ, ಆಮೇಲೆ ಅನ್ಕೋಬೇಕು ಏನಿದು ಬರೀ ಅನ್ಬಾಕ್ಸಿಂಗ್ ವೀಡಿಯೋನೇ ಮಾಡ್ತಾರಲ್ಲ, ಬರೀ ಗಿಫ್ಟ್ಗಳು ಕೊಡ್ತಾರೆ ಅವರೇ ಅಂತಂತ. ನನಗೆ ಈ ಸೀರೆ ಅಷ್ಟೇ ಈಕ್ವಲ್ಲು ಖುಷಿಯಾಗಿದ್ದು ಅಂತಂದರೆ ಈ ವಿಶ್ಶು, ಹ್ಯಾಪಿ ಬರ್ಡೇ ಅಕ್ಕಮ್ಮ ಅಂತಂತ. ಅವ್ನು ಯಾವಾಗಲೂ ನನ್ನ ಹಿಂಗೆ ಇದೇ ಸಿಗ್ನೇಚರು ಅಕ್ಕಮ್ಮ ಅಂತಲೇ ಕರೆಯೋದು. ಎಷ್ಟೊಂದು ಸಖತ್ತಾಗಿ ಕೆಲಸ ನೋಡಿ, ಹ್ಯಾಪಿ ಬರ್ತ್ಡೇ ಅಕ್ಕಮ್ಮ ಅಂತಂತ. ನನಗಿದು ವಿಶ್ ಇದು ಸಖತ್ ಇಷ್ಟ ಆಯ್ತು. ಇದು ಸೀರೆ ಅಷ್ಟೇ ಈಕ್ವಲ್ ಖುಷಿ ಅಕ್ಕಮ್ಮ. ಅದು ವರ್ಡ್ ಕೇಳಿದ್ರೇ ಏನೋ ಒಂಥರ ನನಗೆ ಪಾಸಿಟಿವ್ ವೈಬ್ ಎನರ್ಜಿ ಬಂದುಬಿಡುತ್ತೆ. ಇದನ್ನು ಮಾತ್ರ ಸೇಫಾಗಿ ಎತ್ತಿಟ್ಕೋತೀನಿ. ಇದನ್ನು ನಾನು ಕಾಲ್ ಮಾಡಿದೆ ಈಗ. ಥ್ಯಾಂಕ್ ಯು ಸಿದ್ದು. ಬಂತು, ಪಾರ್ಸೆಲ್ ಬಂದು ಸೇರ್ತು, ರೀಚ್ ಆಯಿತು ಅಂತ ಹೇಳಿದ್ರೆ, ಸೀರೆ ನಿಂಗೆ ಚಾಕ್ಲೇಟು ನಮ್ಮ ಡಾರ್ಲಿಂಗ್ಗೆ ಅಂತಂದು ನಾನು ನನಗೆ ಅಂತ ಖುಷಿಯಿಂದ ಇದು ಮಾಡಿದೆ. ಇದು ಪಾಪಗೆ ನನ್ನ ಮಗಳಿಗಂತೆ ಚಾಕ್ಲೇಟು, ನನಗೆಲ್ಲ. ಸೀರೆ ಮಾತ್ರ ನಿನಗೆ, ಚಾಕ್ಲೇಟು ಪಾಪಕ್ಕೆ ಕೊಡು, ನಮ್ಮ ಡಾರ್ಲಿಂಗ್ ಕೊಡು ಅಂತಂದ. ಅದು ಅವಳಿಗೆ ಎದ್ಮೇಲೆ ಮಲ್ಗವಳಿಗೆ ಎದ್ದ ತಕ್ಷಣ ಫುಲ್ಲು ಎಂಜಾಯ್ ಮಾಡಿಬಿಡೋದೆ ಅವಳು. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತಿದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ ಮತ್ತು ಕಮೆಂಟ್ ಹಾಕೋದನ್ನ ಮರಿಬೇಡಿ. ಓಕೆ ಬಾಯ್.